ಥೈರಾಯ್ಡ್, ಆರ್ಥ್ರೈಟಿಸ್, ಜೀರ್ಣ ಸಮಸ್ಯೆ ಹೀಗೆ ಇನ್ನೂ ಹಲವಾರು ಸಮಸ್ಯೆಗಳಲ್ಲಿ ಲಾಭ ಕೊಡುವ ಸೂರ್ಯಪಾನದ ಬೀಜಗಳ ಬಗ್ಗೆ ಮತ್ತು ಅವು ಹೇಗೆ ಸೇವಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಸೂರ್ಯಪಾನದ ತವರೂರು ನಾರ್ತ್ ಅಮೆರಿಕಾದಲ್ಲಿರ್ತಕ್ಕಂಥ ಮೆಕ್ಸಿಕೋ ದೇಶ. ಕ್ರಿಸ್ತಪೂರ್ವ 2600ರಿಂದಲೂ ಅಲ್ಲಿ ಸೂರ್ಯಪಾನದ ಬೇಸಾಯ ಮಾಡುತ್ತಿದ್ದರೆಂಬ ಅಂಶ ದಾಖಲೆಗಳಿಂದ ತಿಳಿದುಬರುತ್ತೆ. ನಮ್ಮ ದೇಶಕ್ಕೆ ಇದನ್ನು ಅಲಂಕಾರಿಕ ಸಸ್ಯವಾಗಿ ತರಲಾಯಿತು. ಕ್ರಿಸ್ತಶಕ 1969ರಲ್ಲಿ ಎಣ್ಣೆ ಬೀಜದ ಬೆಳೆಯಾಗಿ ಬೆಳೆಯಲು ಪ್ರಾರಂಭಿಸಿದ್ರು. ಕೆಲವು ದೇಶಗಳಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಈ ಸನ್ಫ್ಲವರ್ ಬೀಜಗಳನ್ನು ಮೊಳಕೆ ಬರೆಸಿ ಆಮೇಲೆ ಪುಡಿ ಮಾಡಿ ಬೇರೆ ಧಾನ್ಯಗಳ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ಬಳಸುತ್ತಾರೆ. ಮತ್ತೊಂದು ಆಸಕ್ತಿದಾಯಕ ವಿಷಯ ಏನಂದ್ರೆ ಇದನ್ನು ಇಟಲಿ ದೇಶದಲ್ಲಿ ನೂವೋಲಾ ಅಂತ ಕರೀತಾರೆ. ಅಂದ್ರೆ ಕ್ಲೌಡ್, ಮೋಡ ಎಂದರ್ಥ. ಇನ್ನು ವೈಜ್ಞಾನಿಕವಾಗಿ ಇದನ್ನು ಹೆಲಿಯಾಂಥಸ್ ಎನ್ಯುಯಸ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಸೂರ್ಯಮುಖಿ, ಇಂಗ್ಲಿಷ್ನಲ್ಲಿ ಸನ್ಫ್ಲವರ್ ಮತ್ತು ಕನ್ನಡದಲ್ಲಿ ಹೊತ್ತು ತಿರುಗು ಹೂವು, ಸೂರ್ಯಪಾನದ ಹೂವು, ಸೂರ್ಯಭಕ್ತ, ಸೂರ್ಯಮುಖಿ, ಸೂರ್ಯವರ್ತ ಹೀಗೆ ಇನ್ನೂ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ. ಈ ಸಸ್ಯದಲ್ಲಿ ಕಾಣುವ ದೊಡ್ಡದಾದ ನಾವು ಹೂವು ಅಂತ ಏನ್ ಕರಿತೀವಲ್ಲ ಈ ಭಾಗ, ಇದು ಒಂದು ಪುಷ್ಪಮಂಜರಿ. ಇದು ಬೆಳಕನ್ನು ಹಿಂಬಾಲಿಸುತ್ತದೆ. ಈ ಗುಣವನ್ನು ವೈಜ್ಞಾನಿಕವಾಗಿ ಹೆಲಿಯೋಟ್ರೋಪಿಕ್ ಚಲನೆ ಅಂತ ಕರೀತಾರೆ. ಅದಕ್ಕೆ ಹೆಲಿಯಾಂಥಸ್. ಇಲ್ಲಿ ಹೆಲಿಯೋಸ್ ಅಂದ್ರೆ ಸೂರ್ಯ ಅಥವಾ ಬೆಳಕು, ಆಂಥೋಸ್ ಅಂದ್ರೆ ಹೂ. ಇದು ಗ್ರೀಕ್ ಪದ ಆಧರಿಸಿದೆ ಮತ್ತು ಈ ಸಸ್ಯ ಏಕವಾರ್ಷಿಕ ಆನ್ಯುವಲ್ ಸಸ್ಯ ಆಗಿರೋದ್ರಿಂದ ಆನ್ಯುವಸ್ ಅಂತ ನಾಮಕರಣ ಮಾಡಲಾಗಿದೆ. ಈ ಪವರ್ ಬೂಸ್ಟರ್ ಬೀಜಗಳ ಆರೋಗ್ಯ ಲಾಭ ತಿಳಿದ್ರೆ ಖಂಡಿತ ನೀವು ಈ ಬೀಜಗಳನ್ನು ಬಳಸಲು ಪ್ರಾರಂಭ ಮಾಡ್ತೀರಾ. ಆದ್ರೆ ಇವು ಹೇಗೆ ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತ ಕೂಡ ನಮಗೆ ಗೊತ್ತಿರಬೇಕು. ಮೊದಲನೇದಾಗಿ ಇವುಗಳಲ್ಲಿ ಸೆಲೆನಿಯಂ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರೋದ್ರಿಂದ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳನ್ನು ಬೆಳೆಯಲು ಬಿಡಲ್ಲ. ಇದು ಒಂದು ಲಾಭ ಆಯಿತು. ಇನ್ನು ಈ ಸೆಲೆನಿಯಂ ಏನೇನ್ ಮಾಡುತ್ತೆ ಗೊತ್ತಾ? ಮುಖ್ಯವಾಗಿ ಇದು ನಮ್ಮ ದೇಹದಲ್ಲಿನ ಥೈರಾಯ್ಡ್ ಗ್ರಂಥಿಯ ಕಾರ್ಯ ಬ್ಯಾಲೆನ್ಸ್ ಮಾಡುತ್ತೆ. ಒಂದು ವೇಳೆ ನಮಗೆ ಹೈಪೋಥೈರಾಯ್ಡಿಸಮ್ ಆಗಿದ್ರೆ ಅಥವಾ ಹೈಪರ್ ಥೈರಾಯ್ಡಿಸಮ್ ಆಗಿದ್ರೆ ಅಥವಾ ಥೈರಾಯ್ಡ್ ಪ್ರೊಫೈಲ್ನಲ್ಲಿ ನಾರ್ಮಲ್ಗಿಂತ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಿದ್ರೆ ಈ ಸೂರ್ಯಪಾನದ ಬೀಜ ತೆಗೆದುಕೊಳ್ಳಲೇಬೇಕು. ಥೈರಾಯ್ಡ್ ಸಮಸ್ಯೆಗೆ ಈ ಬೀಜ ಹೇಗೆ ಸೇವಿಸಬೇಕು? ಸೂರ್ಯಪಾನದ ಬೀಜಗಳನ್ನು ಸ್ವಲ್ಪ ರೋಸ್ಟ್ ಮಾಡಿ ಹುರಿದು ತಿನ್ನಬೇಕು. ಯಾಕೆಂದ್ರೆ ಹುರಿಯೋದ್ರಿಂದ ಇದರಲ್ಲಿರುವ ಸೆಲೆನಿಯಂ ಇನ್ನೂ ಹೆಚ್ಚುತ್ತದೆ. ಸಾಯಂಕಾಲ ಅಂದ್ರೆ 4 ಅಥವಾ 5 ಗಂಟೆ ಸಮಯದಲ್ಲಿ 2 ಚಮಚ ಹುರಿದ ಬೀಜಗಳನ್ನು ಸ್ನ್ಯಾಕ್ಸ್ ತರ ಸೇವಿಸೋದು ತುಂಬಾನೇ ಒಳ್ಳೆಯದು. ಎರಡನೇದಾಗಿ ಹೃದಯದ ಆರೋಗ್ಯಕ್ಕೆ. ಎಣ್ಣೆ ಬೀಜ ಆಗಿದ್ರೂ ಕೂಡ ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಈ ಬೀಜಗಳು ಪೊಟ್ಯಾಷಿಯಂ, ಫೈಬರ್ ಮತ್ತು ಗುಡ್ ಕೊಲೆಸ್ಟ್ರಾಲ್ ಹೊಂದಿವೆ. ಈ ಪೊಟ್ಯಾಷಿಯಂ ಬ್ಲಡ್ ಪ್ರೆಷರ್ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಕಾರ್ಡಿಯೋವ್ಯಾಸ್ಕುಲಾರ್ ಸಮಸ್ಯೆಗಳು ಬರೋದಿಲ್ಲ. ಸಂಶೋಧನೆಗಳ ಪ್ರಕಾರ ಈ ಬೀಜದಿಂದ ತೆಗೆದ ಎಣ್ಣೆಗೆ LDL ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡುವ ಗುಣ ಇದೆ ಅಂತ ಕಂಡುಬಂದಿದೆ. ಆದ್ದರಿಂದ ಇದು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮೂರನೇದಾಗಿ ಈ ಬೀಜಗಳು 20-25% ಪ್ರೋಟೀನ್ ಹೊಂದಿರೋದ್ರಿಂದ ವೆಜಿಟೇರಿಯನ್ಗಳಿಗೂ ಮತ್ತು ವೇಗನ್ಗಳಿಗೂ ಈ ಬೀಜಗಳು ಒಳ್ಳೆಯ ಆರೋಗ್ಯಕರ ಸ್ನ್ಯಾಕ್ಸ್ ಅಂತ ಹೇಳಬಹುದು. ನಾಲ್ಕನೇದಾಗಿ ಆರ್ಥ್ರೈಟಿಸ್ಗೋಸ್ಕರ. ಆರ್ಥ್ರೈಟಿಸ್ ಇದು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆ. ಇಲ್ಲಿ ಮ್ಯಾಂಗನೀಸ್ ಪ್ರಮುಖ ಪಾತ್ರ ನಿರ್ವಹಿಸುತ್ತೆ. ಈ ಬೀಜಗಳಲ್ಲಿರ್ತಕ್ಕಂಥ ಮ್ಯಾಂಗನೀಸ್, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತು ತಾಮ್ರ ನಮ್ಮ ಮೂಳೆಗಳನ್ನು ಸದೃಢಗೊಳಿಸುತ್ತವೆ. ಆರ್ಥ್ರೈಟಿಸ್ ಸಮಸ್ಯೆ ಇದ್ರೆ ಇವುಗಳ ಸೇವನೆ ತುಂಬಾನೇ ಲಾಭ ಕೊಡುತ್ತೆ. ಆರ್ಥ್ರೈಟಿಸ್ ಸಮಸ್ಯೆ ಇದ್ದಾಗ ಇದನ್ನು ಹೇಗೆ ಸೇವಿಸಬೇಕು ಅಂದ್ರೆ 2 ಚಮಚ ಸೂರ್ಯಪಾನದ ಬೀಜ ರಾತ್ರಿ ನೀರಿನಲ್ಲಿ ನೆನೆಯಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಮತ್ತು ಇದನ್ನು ಸೇವಿಸಿದ 45 ನಿಮಿಷ ಬೇರೆ ಏನನ್ನೂ ಸೇವಿಸಬಾರದು. 5ನೇದಾಗಿ ಕಾನ್ಸ್ಟಿಪೇಷನ್, ಮಲಬದ್ಧತೆ ಇದ್ದಾಗ ಸೂರ್ಯಕಾಂತಿಯ ಹಸಿ ಬೇರು 30 ಗ್ರಾಂನಷ್ಟು ತೆಗೆದುಕೊಳ್ಬೇಕು. ಅದನ್ನು 4 ಲೋಟ ನೀರಿಗೆ ಹಾಕಿ ಅರ್ಧದಷ್ಟು ಆಗುವವರೆಗೆ ಅದನ್ನು ಕುದಿಸ್ಬೇಕು. ಆಮೇಲೆ ಅದನ್ನ ಶೋಧಿಸಿಕೊಂಡು ರಾತ್ರಿ ಮಲಗುವ ಮುನ್ನ ಇದನ್ನು ಕುಡಿದ್ರೆ ಬೆಳಗ್ಗೆ ಸುಲಭವಾಗಿ ಮಲ ವಿಸರ್ಜನೆ ಆಗುತ್ತೆ. 6ನೇದಾಗಿ ಮೆಮೊರಿ, ನೆನಪಿನ ಶಕ್ತಿಗಾಗಿ. ಈ ಬೀಜಗಳು ಫಾಸ್ಫರಸ್ನಿಂದ ಸಮೃದ್ಧವಾಗಿರೋದ್ರಿಂದ ನೆನಪಿನ ಶಕ್ತಿಗೆ ಒಳ್ಳೆಯದು ಮತ್ತು ವಿಟಮಿನ್ ಇ, ಮ್ಯಾಗ್ನೀಷಿಯಂನಿಂದ ಸಮೃದ್ಧವಾಗಿರೋದ್ರಿಂದ ಕಾಗ್ನಿಟಿವ್ ಫಂಕ್ಷನ್ ಸುಧಾರಿಸುತ್ತದೆ. ಅಂದ್ರೆ ನಮ್ಮ ಅರಿವು ಹೆಚ್ಚುತ್ತದೆ. 6 ವರ್ಷದ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಈ ಬೀಜಗಳನ್ನು ಸೇವಿಸಬಹುದು. ವಯಸ್ಸಾಗುತ್ತಾ ಹೋದಂತೆ ನೆನಪಿನ ಶಕ್ತಿ ಕೂಡ ಕಡಿಮೆ ಆಗುತ್ತಾ ಹೋಗುತ್ತದೆ. ಸಣ್ಣ ಸಣ್ಣ ವಿಷಯಗಳು ನೆನಪಿನಲ್ಲಿರಲ್ಲ. ಈ ಬೀಜಗಳು ನೆನಪಿನ ಶಕ್ತಿ ಹೆಚ್ಚಿಸುವಲ್ಲಿ ತುಂಬಾನೇ ಅದ್ಭುತವಾಗಿ ಕೆಲಸ ಮಾಡುತ್ತವೆ. ದಿನಾಲು 2 ಚಮಚ ಸೇವಿಸುತ್ತಾ ಬಂದ್ರೆ 15 ರಿಂದ 20 ದಿನಗಳಲ್ಲೇನೆ ನೆನಪಿನ ಶಕ್ತಿ ಹೆಚ್ಚಾಗಿರೋದು ನಮ್ಮ ಅನುಭವದಲ್ಲಿ ಬರುತ್ತೆ.
ಏಳನೇದಾಗಿ ರೋಗ ನಿರೋಧಕ ಶಕ್ತಿಗೆ. ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ಈ ಬೀಜಗಳಿಂದ ತೆಗೆದ ಎಣ್ಣೆಯಲ್ಲಿ ಜಿಂಕ್ ಸತುವಿನ ಅಂಶ ಇರೋದ್ರಿಂದ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಇದನ್ನು ಸೇವಿಸೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಎಂಟನೇದಾಗಿ ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕಾಗಿ. ಕೂದಲಿನ ಡ್ರೈನೆಸ್ ಹೆಚ್ಚಾದಾಗ, ಮುಖದ ಮೇಲೆ ಪ್ರೀಮ್ಯಾಚ್ಯೂರ್ ಏಜಿಂಗ್ ಕಾಣಿಸುತ್ತಿರುವಾಗ ಈ ಬೀಜಗಳು ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಯಾಕೆಂದ್ರೆ ಇವು ಬಹಳಷ್ಟು ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ. ಆದ್ದರಿಂದ ನಮ್ಮ ಡಯಟ್ನಲ್ಲಿ ಕಂಪಲ್ಸರಿ ಇವು ಇರಲೇಬೇಕು. ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ಮತ್ತು ರಾತ್ರಿ ಮಲಗುವ ಮುನ್ನ 1 ಚಮಚ ಈ ಬೀಜಗಳನ್ನು ಸೇವಿಸಬೇಕು. 9ನೇದಾಗಿ ತಲೆನೋವು ಇದ್ದಾಗ ಈ ಸೂರ್ಯಪಾನದ ಹೂಗಳನ್ನು 20 ಗ್ರಾಂನಷ್ಟು ಇವು ಏನ್ ಮಾಡ್ಬೇಕು, ನೀರಿನಲ್ಲಿ ಹಾಕಿ ಕುದಿಸ್ಬೇಕು ಚೆನ್ನಾಗಿ. ಆಮೇಲೆ ಇದನ್ನು ಶೋಧಿಸಿಕೊಂಡು ಆ ನೀರನ್ನು ಕುಡಿಯೋದ್ರಿಂದ ತಲೆನೋವು ಕಡಿಮೆ ಆಗುತ್ತೆ. 10ನೇದಾಗಿ ಮಸಲ್ ಕ್ರ್ಯಾಂಪ್ ಅಂದ್ರೆ ಸ್ನಾಯು ಸೆಳೆತ ಇದ್ದಾಗ 2 ಚಮಚ ಈ ಬೀಜಗಳನ್ನು ತುಪ್ಪದಲ್ಲಿ ಹುರಿದು ರಾತ್ರಿ ಮಲಗುವ ಮುನ್ನ ಸೇವಿಸಿದ್ರೆ ಸ್ನಾಯು ಸೆಳೆತ ಕಡಿಮೆ ಅನ್ಸುತ್ತೆ. 11ನೇದಾಗಿ ಚಳಿಗಾಲದಲ್ಲಿ ಚರ್ಮ ಒಣಗದಂತೆ ಕಾಪಾಡಲು ಈ ಸೂರ್ಯಪಾನದ ಎಣ್ಣೆಯಲ್ಲಿ ವಿಟಮಿನ್ ಇ, ವಿಟಮಿನ್ ಕೆ ಇರೋದ್ರಿಂದ ಈ ಎಣ್ಣೆಯ ಮಸಾಜು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಇದು ಯುವಿ ರೇಸ್ ನಿರಳಾತೀತ ಕಿರಣಗಳಿಂದ ಕೂಡ ನಮ್ಮ ಚರ್ಮವನ್ನು ರಕ್ಷಿಸುತ್ತದೆ. ಇನ್ನು ಲಾಭ 12, ಮಧುಮೇಹಿಗಳಿಗಾಗಿ ಫೈಬರ್ನಿಂದ ಸಮೃದ್ಧವಾಗಿರೋದ್ರಿಂದ ಇದು ಬ್ಲಡ್ ಶುಗರ್ ಲೆವೆಲ್ ಕೂಡ ರೆಗ್ಯುಲೇಟ್ ಮಾಡುತ್ತೆ. ಆದ್ರೆ ಕೆಲವೊಬ್ಬರಿಗೆ ಈ ಬೀಜಗಳಿಂದ ಅಲರ್ಜಿ ಆಗಬಹುದು. ಹೀಗಾದಾಗ ವೈದ್ಯರನ್ನು ಸಂಪರ್ಕಿಸಿ ಸೇವಿಸಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.